ಹಾಯ್ ವೆಲ್ಕಮ್ ಬ್ಯಾಕ್ ಟು ಡಿ ಜೆ ಕಿಕ್ಸ್ ಆನ್ಲೈನ್ ಬೇಕಿಂಗ್ ಕ್ಲಾಸ್ಗೆ. ಸೊ ಇವತ್ತು ಸೆಕೆಂಡ್ ಕ್ಲಾಸ್. ಸೊ ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಕೇಕ್ ಮಾಡೋಕ್ಕೆ ಏನೇನೆಲ್ಲ ಟೂಲ್ಸ್ ಆ್ಯಂಡ್ ರಾವ್ ಮೆಟೀರಿಯಲ್ಸ್ ಬೇಕು ಅಂತ ಬಿಟ್ಟು ನೀವು ತೊಗೊಂಡಿದ್ದೀರಾ ಅನ್ಕೋತೀನಿ. ಸೊ ಇವಾಗ ಸೆಕೆಂಡ್ ಕ್ಲಾಸ್ ಬಂದುಬಿಟ್ಟು ಸ್ಪಾಂಜ್. ನಾವು ಬೇಸಿಕ್ ಚಾಕ್ಲೇಟ್ ಸ್ಪಾಂಜ್ನ ಯಾವ ಥರ ಮಾಡೋದು ಅಂತ ಬಿಟ್ಟು ಈ ಒಂದು ಕ್ಲಾಸಲ್ಲಿ ನೀವು ಕಲಿತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಚಾಕ್ಲೇಟ್ ಸ್ಪಾಂಜ್ ಮಾಡ್ತಾ ಇದ್ದೀನಿ ಅಲ್ವಾ, ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನಾನಿಲ್ಲಿ ಇವಾಗ 1 ಕಪ್ಪು ಚಾಕ್ಲೇಟ್ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಕುಕ್ಕರ್ ತೊಗೊಂಡಿದ್ದೀನಿ, ಓಕೆನಾ. ದೊಡ್ಡ ಕುಕ್ಕರ್ ಇಲ್ಲ ಅಂದರೆ ನಿಮ್ಮ ಹತ್ರ ಬುಟ್ಟಿ ಏನಾದರೂ ಇದ್ದರೆ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಫುಲ್ 1 ಕಪ್ ಅಷ್ಟು ನಾನು ಮೆಜರ್ಮೆಂಟಲ್ಲಿ ಚಾಕ್ಲೇಟ್ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಇದ್ರದ್ದೆಲ್ಲದೂ ಕೂಡ ಒಂದು ಲಿಂಕ್ ಏನಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ, ಓಕೆನಾ. ಸೊ ಚಾಕ್ಲೇಟ್ ಪ್ರಿಮಿಕ್ಸ್ದು ಕೊಟ್ಟಿರ್ತೀನಿ, ಅದನ್ನು ನೀವು ಚೆಕ್ ಮಾಡಿ ಬೇಕಂದರೆ ತೊಗೋಬೋದು. ಹೊರಗಡೆ ಶಾಪಲ್ಲಿ ಕೂಡ ಒಂದೇ ಪ್ರೈಸ್ ಇದೆ, ಆನ್ಲೈನಲ್ಲಿ ಕೂಡ ಒಂದೇ ಪ್ರೈಸ್ ಇದೆ. ಸೊ ನೀವು ಬೈ ಮಾಡ್ಬೋದು, ಓಕೆನಾ. ನಿಮ್ಮ ಹತ್ರ ಶಾಪ್ ಇರಲಿಲ್ಲ, ಊರಲ್ಲಿ ಎಲ್ಲಿನೂ ಸಿಗ್ತಾ ಇಲ್ಲ ಅಂದರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಸೊ ಅದು ಕೂಡ ಇದೇ ಬ್ರ್ಯಾಂಡ್ದೇ ಇರುತ್ತೆ. ಇಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಾರ್ಟ್ ಶೇಪ್ ಮೌಲ್ಡಲ್ಲಿ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನಾನು ಆಗಲೇ ಹೇಳ್ದಂಗೆ ಸ್ಕ್ವೇರ್ ಶೇಪ್, ರೌಂಡ್ ಶೇಪ್, ಹಾರ್ಟ್ ಶೇಪ್ 3 ಥರನೂ ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಇವತ್ತು ಹಾರ್ಟ್ ಶೇಪ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಈ ಒಂದು ಚಾಕ್ಲೇಟ್ ಪ್ರಿಮಿಕ್ಸಿಂದ ನೀವು ಚಾಕ್ಲೇಟ್ ಸ್ಪಾಂಜ್ ಮಾಡೋದ್ರಿಂದ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡ್ಬೋದು, ಟ್ರಫಲ್ ಕೇಕ್ ಮಾಡ್ಬೋದು. ಸೊ ಈ ಥರ ನೀವು ಕೇಕ್ನ ಮಾಡ್ಬೋದು. ಇವತ್ತು ನಾನು ನಿಮಗೆ ಚಾಕ್ಲೇಟ್ ಸ್ಪಾಂಜ್ನ ಯಾವ ಥರ ಮಾಡೋದು ಅಂತ ಬಿಟ್ಟು ಬೇಸಿಕ್ ಸ್ಪಾಂಜ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಬಟರ್ ಪೇಪರ್ನ ಯಾವ ಥರ ನೀಟಾಗಿ ಕಟ್ ಮಾಡೋದು ಅಂತ ಬಿಟ್ಟು ನೋಡೋಣ. ಹಾಗೆ ನಾನಿಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಈ ಒಂದು ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಇಡಬೇಕಲ್ವಾ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಮುಂಚೆನೇ ನೀವು ಪ್ರೀ ಹೀಟ್ ಮಾಡೋಕ್ಕೆ ಇಡಬೇಕು. ಸೊ ಗ್ಯಾಸ್ನ ಆನ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಯಾವ ಗ್ಯಾಸ್ ಸಣ್ಣ ಉರಿ ಇರುತ್ತಲ್ಲ ಆ ಸಣ್ಣ ಉರಿ ಮೇಲೆ ನೀವು ಇಡಬೇಕಾಗುತ್ತೆ. ಜಾಸ್ತಿ ಪ್ರೀ ಹೀಟ್ ಮಾಡಿದರೂ ಕೂಡ ಕೇಕು ಹೊತ್ತೋಗುತ್ತೆ. ಹಾಗಾಗಿ ನೀವು ಕಲಿಸೋ ಒಂದು ಮೆಥಡ್ ಆಗಿರ್ಬೋದು, ಟೈಮಿಂಗ್ ಸೆನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಟೈಮ್ ಪ್ರೀ ಹೀಟ್ ಮಾಡಿ ಆ್ಯಂಡ್ ಮತ್ತೆ ಅದರ ಮೇಲೆ 30 ಮಿನಿಟ್ಸ್ ನೀವು ಬೇಕ್ ಮಾಡಿದ್ರೆ ಕೇಕು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನಾದರೂ ಪ್ರಿಮಿಕ್ಸ್ ಕಲಿಸೋದಕ್ಕೆ ನಿಮಗೆ ಲೇಟ್ ಆಗುತ್ತೆ ಅಂತ ಅನಿಸಿದರೆ ಅದನ್ನು ಕಲಿಸೋಕ್ಕಿಂತ ಮುಂಚೆ ನೀವು ಫಸ್ಟು ಕಲಿಸ್ಕೊಂಡು ಅದಾದಮೇಲೆ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಹಾಕಿಟ್ಟರು ನಡೆಯುತ್ತೆ. ನಾನಿಲ್ಲಿ ಇವಾಗ ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಏನು ಮಾಡಬೇಕು, ಬಟರ್ ಪೇಪರ್ನ ಕಟ್ ಮಾಡಿಕೊಂಡು ಇದನ್ನೆಲ್ಲ ಕೂಡ ರೆಡಿ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗಲ್ಲಿರೋದ್ರಿಂದ ನಿಮಗೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ನೀವು ಪ್ರಿಮಿಕ್ಸ್ನ ಕಲಿಸ್ಕೊಳ್ಳಿ, ಓಕೆನಾ. ಇನ್ನೊಂದು 5 ಮಿನಿಟ್ಸ್ ಇದೆ ಅನ್ನೋ ಕಾಲೇ ಆವಾಗ ಕುಕ್ಕರ್ನ ನೀವು ಪ್ರೀ ಹೀಟಿಗೆ ಇಡಿ, ಓಕೆನಾ. ಸೊ ಜಾಸ್ತಿ ಟೈಮ್ ಆದರೂ ಕೂಡ ಅದು ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಇವಾಗ ಬಟರ್ ಪೇಪರ್ನ ಈ ಥರ ಮೌಲ್ಡ್ ಮೇಲೆ ನೀವು ಉಲ್ಟಾ ಡಬ್ಬ ಹಾಕಿ. ಸೊ ಮೌಲ್ಡ್ನ ಉಲ್ಟಾ ಡಬ್ಬ ಹಾಕಿ ಅದ್ರ ಮೇಲೆ ಬಟರ್ ಪೇಪರ್ ಇಟ್ಟು ಈ ಥರ ಕಟ್ ಮಾಡಬೇಕು ಅದರ ಶೇಪಿಗೆ, ಓಕೆನಾ. ಸೊ ನಿಮಗೆ ಯಾವ ಥರ ಬೇಕಿದ್ರೂ ನೀವು ಕಟ್ ಮಾಡ್ಕೋಬೋದು, ಇದೇನು ದೊಡ್ಡ ಇದು ಇಲ್ಲ. ಬಟ್ ಪ್ರೊಫೆಷ್ನಲ್ ನಿಮ್ಗೆ ಈಸಿ ಆಗಬೇಕಂದ್ರೆ ನೀವು ಈ ಥರ ಕಟ್ ಮಾಡ್ಕೋಬೋದು, ಓಕೆನಾ. ಸೊ ಸರ್ಕಸ್ ಎಲ್ಲ ಮಾಡೋದು ಬೇಡ, ಜಸ್ಟ್ ಈ ಥರ ಮೇಲ್ಗಡೆ ಹಾಕಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಕಟ್ ಆಗುತ್ತೆ, ಓಕೆನಾ. ಸೊ ಬಟರ್ ಪೇಪರ್ ನೀವು ಕರೆಕ್ಟಾಗಿ ಒಳಗಡೆ ಮೌಲ್ಡ್ ಒಳಗಡೆ ಹಾಕಿರಲಿಲ್ಲ ಅಂದರೆ ಸ್ಪಾಂಜ್ ಕೇಕ್ ಏನಿರುತ್ತಲ್ಲ ಅದು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಇದೂ ಕೂಡ ಅಷ್ಟೇ ಚೆನ್ನಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಬಟರ್ ಪೇಪರ್ ಇಲ್ಲ, ಸಿಗ್ತಾ ಇಲ್ಲ, ಅಥವಾ ಸ್ಟಾರ್ಟಿಂಗಲ್ಲಿ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಜಸ್ಟು ನಾನು ಆಗಲೇ ಹೇಳ್ದಂಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಜಸ್ಟ್ ಈ ಒಂದು ಮೌಲ್ಡ್ಗೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಮೈದಾ ಹಿಟ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಎಲ್ಲ ಸೈಡಿಗೆಲ್ಲ ಉದುರಿಸ್ಬಿಟ್ಟು ಸ್ವಲ್ಪ ಜಾಡಿಸಿ ಎಕ್ಸ್ಟ್ರಾ ಏನಿರುತ್ತೆ ಆ ಮೈದಾ ಹಿಟ್ಟೆಲ್ಲ ತೆಗೆದುಬಿಟ್ರೆ ನಿಮಗೆ ಕೋಟಿಂಗ್ ಆಗುತ್ತೆ, ಅಷ್ಟೇ ಸಾಕು, ಓಕೆನಾ. ಬಟರ್ ಪೇಪರೇ ಬೇಕು ಅಂತ ಏನಿರೋದಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಕಟ್ ಆಯಿತು, ಓಕೆನಾ. ಒಂದು ಪ್ರೊಫೆಷ್ನಲ್ ಆಗಿ ನೀವು ಕಲಿತಾ ಇದ್ದೀರಾ ಅಂದರೆ ಪ್ರತಿಯೊಂದು ಮಾಡೋ ಕೆಲಸನೂ ಕೂಡ ಅಷ್ಟೇ ನೀಟಾಗಿ ನೀವು ಕಲಿತ್ರೆ ಆ ಒಂದು ಬಿಸ್ನೆಸ್ಗೂ ಕೂಡ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ನೀವು ಕಲಿಬೋದು, ಓಕೆನಾ. ನೀಟು, ಹೈಜೀನು, ಸೊ ಎಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ. ಸೊ ಇದನ್ನು ನೀವು ನೆಕ್ಸ್ಟ್ ಒಳಗಡೆ ಎಣ್ಣೆ ಹಚ್ಚಿಬಿಟ್ಟು ಹಾಕಬೇಕು, ಓಕೆನಾ. ಸೊ ಈ ಒಂದು ಪ್ರಿಮಿಕ್ಸ್ನ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಹತ್ತಿರದಲ್ಲಿ ಯಾವುದಾದ್ರೂ ಶಾಪ್ ಇದ್ದರೆ ನೀವು ತೊಗೋಬೋದು, ಓಕೆನಾ. ಸೊ ಕೆಲವೊಂದು ಊರುಗಳಲ್ಲಿ ಸಿಗೋದಿಲ್ಲ ಈ ಥರ ಶಾಪ್ಸ್ ಎಲ್ಲ, ಐಟಮ್ಸ್ ಸಿಗೋ ಶಾಪ್ಸು ಸಿಗೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾಯಿದ್ದೀರಾ ಕ್ಲಾಸಿಗೆಲ್ಲ ಹೇಗೆ ಜಾಯ್ನ್ ಆಗೋದು, ನಾವು ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ಏನಿಲ್ಲ, ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂದರೆ ಜಸ್ಟ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ಬರುತ್ತೆ, ನೀವು ಡೈಲಿ ಚೆಕ್ ಮಾಡ್ತಾಯಿರಿ. ಸೊ ಅದನ್ನು ನೋಡಿಬಿಟ್ಟು ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ, ಏನಾದರೂ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ
ಒಂದು ಸಂಡೇಗೊಮ್ಮೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಒಂದು ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಸೊ ಯಾಕಂದರೆ ಲೈವಲ್ಲಿ ನೀವೇನೇ ಕ್ವಶನ್ ಕೇಳಿದ್ರೂ ಅಲ್ಲೇ ಎಲ್ರಿಗೂ ಕೂಡ ಒಂದೇ ಸರ್ತಿ ಆನ್ಸರ್ ಸಿಕ್ಬಿಡುತ್ತಲ್ಲ. ಹಾಗಾಗಿ ನಿಮ್ಗೇನಾದ್ರು ಜಾಸ್ತಿ ಡೌಟ್ಸ್ ಇತ್ತು ಅಂದರೆ ಅದನ್ನು ಒಂದು ನೋಟ್ ಮಾಡಿಕೊಂಡು ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಲೈವಿಗೆ ಬಂದುಬಿಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ. ನಿಮಗೂ ಈಸಿ ಆಗುತ್ತೆ ಕಲಿಯೋದಕ್ಕೆ, ಓಕೆನಾ. ಒಟ್ನಲ್ಲಿ ಕಲೀರಿ ಸಾಕು ಅಷ್ಟೇ, ಓಕೆನಾ. ಇವಾಗ ನಾನು ಚಾಕ್ಲೇಟ್ ಪ್ರಿಮಿಕ್ಸ್ನ ತೊಗೊಂಡಿದ್ದೀನಿ. ಫುಲ್ ಕರೆಕ್ಟಾಗಿ ನಾನು 1 ಕಪ್ ತೊಗೊಂಡಿದ್ದೀನಿ. ಸೊ ಈ ಒಂದು 1 ಕಪ್ ಮೆಷರ್ಮೆಂಟಲ್ಲಿ 1/2 kg ಕೇಕ್ನ ನೀವು ಮಾಡ್ಬೋದು, ಓಕೆನಾ. ಮಾರ್ಕೆಟಲ್ಲಿ 1/2 kg ಕೇಕ್ ಒಂದು ಪ್ರೈಸ್ ಅಂದರೆ 350 ಇದೆ, ಓಕೆನಾ. ಸೊ ಬ್ಲ್ಯಾಕ್ ಫಾರೆಸ್ಟ್, ಟ್ರಫಲ್ ಕೇಕು ಇದ್ರದ್ದು ಪ್ರೈಸ್ ಇನ್ನೂ ಜಾಸ್ತಿ ಇದೆ. ಹಾಗಾಗಿ 350, 360 ಈ ಥರ ಇದೆ. ಸೊ ನಿಮ್ಮ ಒಂದು ಏರಿಯಾ ಮೇಲೆ, ಊರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೋಡಿಬಿಟ್ಟು ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಒಂದು ಮೆಜರ್ಮೆಂಟಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ನಿಮಗೆ 1/4 ಅಂತ ಹೇಳ್ಬಿಟ್ಟು. ಈ 1/4 ಕಪ್ಪಷ್ಟು ನೀವು ಆಯಿಲ್ನ ಹಾಕಬೇಕಾಗುತ್ತೆ. ಸೊ ಮೇಯ್ನಾಗಿ ನಿಮ್ಮ ಒಂದು ಸ್ಪಾಂಜ್ ಕೆಡೋದು ಆ್ಯಂಡ್ ಚೆನ್ನಾಗಿ ಬರೋದು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಆಯಿಲ್ ಜಾಸ್ತಿ ಹಾಕಿದರೆ ಕೇಕ್ ಡ್ರೈ ಆಗೋ ಚಾನ್ಸಸ್ಸು ಇರುತ್ತೆ, ಆಯಿಲ್ ಕಡಿಮೆ ಹಾಕಿದರೆ ಡ್ರೈ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ನಿಮ್ಮೊಂದು ಬೇಸಿಕ್ ಸ್ಪಾಂಜ್ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಕರೆಕ್ಟ್ ಮೆಜರ್ಮೆಂಟಲ್ಲಿ ಆಯಿಲ್ನ ಹಾಕಬೇಕಾಗುತ್ತೆ. ಆ್ಯಂಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನೇ ನೀವು ಯೂಸ್ ಮಾಡಬೇಕು. ಶೇಂಗಾ ಎಣ್ಣೆ ಈ ಥರ ಸ್ಮೆಲ್ ಬರೋ ಎಣ್ಣೆನ ಹಾಕಿದರೆ ಕೇಕ್ ಸ್ಪಾಂಜು ಬೇಗ ಕೆಟ್ಟೋಗುತ್ತೆ ಆ್ಯಂಡ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸೊ ಇವಾಗ ಹ್ಯಾಂಡ್ ವಿಸ್ಕಿಂದ ನೀವು ಕರೆಕ್ಟಾಗಿ ಕಲಿಸ್ಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಮೆಷರ್ಮೆಂಟಲ್ಲೇ ನೀರನ್ನ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ನೀರು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡಿ, ಓಕೆನಾ. ಸೊ 1 ಕಪ್ ಒಂದೊಂದು ಸರ್ತಿ 1 ಕಪ್ ಒಳಗಡೆ ಒಂದು ಸ್ವಲ್ಪ ಉಳಿಯುತ್ತೆ, ಒಂದೊಂದು ಸರ್ತಿ 1 ಕಪ್ ಪೂರ್ತಿ ಕೂಡ ನೀರು ಹೋಗುತ್ತೆ. ಹಾಗಾಗಿ ನೀವು ಇದನ್ನು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪನೇ ಹಾಕಿಬಿಟ್ಟು ಪ್ರಿಮಿಕ್ಸ್ನ ನಾವು ಕಲಿಸ್ಕೋಬೇಕು. ಒಂದೇ ಸರ್ತಿ ನೀರು ಜಾಸ್ತಿ ಹಾಕಿಬಿಟ್ಟು ಕಲ್ಸೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪನೇ ಹಾಕಿಬಿಟ್ಟು ನೀವು ಕಲಸಿ, ಆವಾಗ ನಿಮಗೆ ಕರೆಕ್ಟಾಗಿ ಪ್ರಿಮಿಕ್ಸು ಮಿಕ್ಸ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ ಹಿಂದಿನ ವೀಡಿಯೋದಲ್ಲಿ, ಹ್ಯಾಂಡ್ ವಿಸ್ಕು ನಿಮಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು ಅಂತೇಳಿ. ಯಾಕಂದರೆ ಇದೇ ಕಾರಣಕ್ಕೆ ಈ ಥರ ನೀವು ಪ್ರಿಮಿಕ್ಸ್ನ ಹ್ಯಾಂಡ್ ವಿಸ್ಕ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ಇದೇ ರೀಸನ್ಗೆ. ಸೊ ನಿಮ್ಮ ಒಂದು ಪ್ರಿಮಿಕ್ಸು ಬೇಸಿಕ್ ಸ್ಪಾಂಜು ಕರೆಕ್ಟಾಗಿ ಬರಬೇಕು, ಗಂಟಿಲ್ದೇ ಬರಬೇಕು ಅಂದರೆ ನಿಮಗೆ ಈ ಥರ ಒಂದು ಹ್ಯಾಂಡ್ ವಿಸ್ಕ್ ಬೇಕೇ ಬೇಕಾಗುತ್ತೆ, ಕಂಪಲ್ಸರಿ, ಓಕೆನಾ. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಆಗಿದೆ, ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು. ಸೊ ಹಂಗಾಗಿ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಆದಂಗೆ ನಿಮ್ಗೆ ಹೆಂಗಾಗುತ್ತೆ ಅಂದರೆ 1-2 ಮಿನಿಟ್ಸಲ್ಲಿ ನೀವು ಪ್ರಿಮಿಕ್ಸ್ನ ರೆಡಿ ಮಾಡಿಬಿಡ್ತೀರ. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಕಲಿಸೋವಾಗ ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಬೇಕಾಗುತ್ತೆ. ಯಾಕಂದರೆ ಸ್ಪಾಂಜ್ ಕರೆಕ್ಟಾಗಿ ಬರಬೇಕು. ನೀವು ಬೇಸ್ ಕರೆಕ್ಟಾಗಿತ್ತು ಅಂದರೆ ನಿಮ್ಮದು ಒಂದು ಕೇಕ್ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನೀವು ಈ ಥರ ನೋಡಿಬಿಟ್ಟು ಕಲಿಸ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಫಸ್ಟ್ ಕ್ಲಾಸ್ ವೀಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ ಸಾಕಷ್ಟು ಜನ. ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ವೀಡಿಯೋನ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ಕೂಡ ಕಲಿಯೋ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಕೂಡ ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಲೈಕ್ ಮಾಡಿ ಪ್ಲೀಸ್, ವೀಡಿಯೋಗೆ ಲೈಕ್ ಮಾಡಿ. ವೀಡಿಯೋ ನೋಡ್ತೀರಾ ಆದರೆ ಲೈಕ್ ಮಾಡೋದಿಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇಷ್ಟ ಆಗಿದೆ. ಸೊ ಇಷ್ಟ ಆದರೆ ಸಾಕು. ಇನ್ನು ಸ್ಪ್ಯಾಚುಲಾಯಿಂದ ಕರೆಕ್ಟಾಗಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ಪ್ಯಾಚುಲಾ ಯಾಕೆ ಬೇಕು ಅಂದರೆ ನೋಡಿ, ಈ ಥರ ಕರೆಕ್ಟಾಗಿ ನಮಗೆ ಹಾಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಮೇಲ್ಗಡೆ ಎತ್ತಿದರೆ ಈ ಥರ ಕನ್ಸಿಸ್ಟೆನ್ಸಿ ನಿಮಗೆ ಬರಬೇಕು. ಎಷ್ಟು ಈಸಿಯಾಗಿ ಬೀಳ್ತಾ ಇದೆಯಲ್ವಾ. ಸೊ ಇಷ್ಟು ಈಸಿಯಾಗಿ ಬೀಳಬೇಕು, ಆವಾಗ ಮಾತ್ರ ಒಂದು ಕೇಕ್ ಸ್ಪಾಂಜ್ ಏನಿರುತ್ತೆ ಅಲ್ವಾ, ಅಷ್ಟು ಸ್ಪಾಂಜಿಯಾಗಿ ಪ್ಲಫಿಯಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಈ ಥರ ಮೇಲ್ಗಡೆ ಎತ್ತಿದರೆ ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಷ್ಟು ಈಸಿಯಾಗಿ ನಿಮಗೆ ಬೀಳಬೇಕದು, ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಗಟ್ಟಿ, ಆಮೇಲೆ ಒಂದೊಂದು ಕಡೆ ಬಿರುಸು, ಒಂದೊಂದು ಕಡೆ ಮೆತ್ತಗೆ ಈ ಥರ ಆಗುತ್ತೆ. ಹಾಗಾಗಿ ಸ್ಪಾಂಜ್ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಈ ಥರ ಎತ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಸೊ ಜಾಸ್ತಿ ನೀರು ಹಾಕಿದರೂ ಕೂಡ ಸ್ಪಾಂಜ್ ಕೈಯಲ್ಲಿ ಹಿಡಿಯೋ ಅಷ್ಟರಲ್ಲಿ ಮುರಿದು ಬೀಳುತ್ತೆ. ನೀವು ಕಡಿಮೆ ಹಾಕಿದರೂ ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನಾವೇನು ಟೀನ್ ರೆಡಿ ಮಾಡಿಟ್ಟಿದ್ವಲ್ವ, ಆ ಟೀನ್ಗೆ ಈ ಒಂದು ಪ್ರಿಮಿಕ್ಸ್ನ ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳೋಣ.
ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬೌಲಲ್ಲಿರೋದನ್ನೆಲ್ಲನೂ ಕರೆಕ್ಟಾಗಿ ನಾವು ಹಾಕಬೇಕಂದ್ರೆ ಈ ಥರ ಸ್ಪ್ಯಾಚುಲ ಹೆಲ್ಪ್ ಆಗುತ್ತೆ ಇದೇ ರೀಸನ್ಗೆ. ಹಾಗಾಗಿ ನಿಮಗೆ ಸ್ಪ್ಯಾಚುಲ ಇದಕ್ಕೇನು ಜಾಸ್ತಿ ಕಾಸ್ಟ್ ಆಗೋದಿಲ್ಲ, ಕಡಿಮೆನೇ. ಆಯಿಲ್ ಗ್ಯಾಸ್ ಬ್ರಷು ಆ್ಯಂಡ್ ಸ್ಪ್ಯಾಚುಲ ಎರಡೂ ಕೂಡ ಬರುತ್ತೆ ನಿಮಗೆ. ಸೊ ಸೆಟ್ಟೇ ಬರುತ್ತೆ ಇದಕ್ಕೆ, ಒಂದು ಅರೌಂಡ್ 130-40 ರುಪೀಸಲ್ಲಿ ಬರುತ್ತೆ ಅನಿಸುತ್ತೆ ಮೇ ಬಿ. ತುಂಬ ಕಡಿಮೆ ಪ್ರೈಸು. ಹಾಗಾಗಿ ನೀವು ಒಂದು ಸರ್ತಿ ಬೈ ಮಾಡ್ಕೊಂಡ್ರೆ ಆ್ಯಂಡ್ ದೋಸೆ ಬ್ಯಾಟರ್ಗೆ ಎಲ್ಲದಕ್ಕೂ ಕೂಡ ನಿಮಗೆ ಆ ಸ್ಪ್ಯಾಚುಲ ಕಿಚನಲ್ಲಿ ಇರಲೇಬೇಕು. ಸೊ ಹಾಗಾಗಿ ಅದೇ ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಅದನ್ನೇ ನೀವು ಈ ಥರ ಬೇಕಿಂಗ್ ಕ್ಲಾಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗ ಏನು ಟೀನ್ಗೆ ನಾವು ಬ್ಯಾಟರ್ ಹಾಕಿದ್ವಲ್ವ, ಅದನ್ನು ಈ ಥರ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಟೀನ್ ಇರ್ತಲ್ಲ ಅದನ್ನು ನೀವು ಈ ಥರ ಟ್ಯಾಪ್ ಮಾಡಬೇಕಾಗತ್ತೆ. ಒಂದು 4-5 ಸರಿ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡೋ ಉದ್ದೇಶ ಏನಂದರೆ, ಒಳಗಡೆ ಏನಾದರೂ ಬಬಲ್ಸ್ ಇತ್ತು, ಗಂಟಿತ್ತು, ಅಥವಾ ಕರೆಕ್ಟಾಗಿ ಪ್ರಿಮಿಕ್ಸ್ ಹೊಂದ್ಕೊಂಡಿರಲಿಲ್ಲ ಅಂದರೆ ಅದು ಈಕ್ವಲಿ ಹೊಂದ್ಕೊಳ್ಳೋಕ್ಕೆ ನಾವು ಈ ಥರ ಟ್ಯಾಪ್ ಮಾಡ್ತೀವಿ. ಓಕೆನಾ? ಸೊ ಇನ್ನು ಕೆಳಗಡೆ ಬಟ್ಟೆ ಯಾಕೆ ಹಾಕೋದು ಅಂದರೆ, ಈ ಥರ ಬಡ್ದಾಗ ಟೀನು ನೆಗ್ಗೋ ಚಾನ್ಸಸ್ ಇರುತ್ತೆ, ಶೇಪ್ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಳಗಡೆ ಒಂದು ಬಟ್ಟೆ ಹಾಕಿಬಿಟ್ಟು ಮೇಲ್ಗಡೆ ಈ ಥರ ಟ್ಯಾಪ್ ಮಾಡಿದಾಗ ಒಳಗಡೆ ಏನಾದರೂ ಬಬಲ್ಸ್ ಇತ್ತು ಅಂದರೆ ಅದು ಬಬಲ್ಸ್ ಒಡೆದು ಬರುತ್ತೆ. ಸೊ ಹಂಗಾಗಿ ನೀಟಾಗಿ ಸ್ಪಾಂಜಿಯಾಗಿ ನಮಗೆ ಒಂದು ಕೇಕ್ ಬೇಸ್ ಅನ್ನೋದು ರೆಡಿ ಆಗುತ್ತೆ. ಓಕೆನಾ? ಅರ್ಥ ಆಯಿತು ಅಂದ್ಕೋತೀನಿ. ಇವಾಗ ಏನು ಕುಕ್ಕರ್ ಏನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ವ, ಈ ಒಂದು ಟೀನ ನಾವು ಕುಕ್ಕರಲ್ಲಿ ಇಡಬೇಕಾಗತ್ತೆ. ಸೊ ಇಡೋವಾಗ ಹುಷಾರಾಗಿ ನೋಡ್ಕೊಂಡು ಇಡಿ, ಯಾಕಂದರೆ ನಾವು ಪ್ರೀ ಹೀಟ್ ಮಾಡಿರ್ತೀವಿ, ಕುಕ್ಕರ್ ಬಿಸಿ ಇರುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಇಡಿ. ಬುಟ್ಟಿ ಇದ್ರೂ ಕೂಡ ಬುಟ್ಟಿನಲ್ಲಿ ಮಾಡ್ಬೋದು, ಅಥವಾ ಬೊಗಣಿ ಇದ್ದರೆ ಬೊಗಣಿನಲ್ಲಿ ಮಾಡಿ, ಎದ್ರಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಈ ಥರ ನೀವು ಟೀನ ಒಂದು ಪಕ್ಕದ ಸಹಾಯದಿಂದ ಇಡಿ, ಯಾಕಂದರೆ ಫುಲ್ ಗರಮ್ ಇರುತ್ತೆ ಕುಕ್ಕರು, ಹಾಗಾಗಿ ನೋಡ್ಕೊಂಡಿಡಿ. ಆ್ಯಂಡ್ ಕುಕ್ಕರಲ್ಲಿ ಇಡಬೇಕಂದ್ರೆ ನೀವು ಯಾವುದೇ ಥರ ವೈಸರ್ ಹಾಕೋ ಅವಶ್ಯಕತೆಯೂ ಇಲ್ಲ, ಅಥವಾ ವೈಸರ್ ಇದ್ರೂ ಪರವಾಗಿಲ್ಲ, ವಿಸಿಲ್ ಹಾಕಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಮೇಲ್ಗಡೆ ವಿಸಿಲ್ ತೆಗೆದಿರಬೇಕು. ಸೊ ಸೀಟಿ ಹಾಕಕ್ಕೆ ಹೋಗಬೇಡಿ, ಹಾಗೆ ಹಾಕಿ ಕೆಳಗಡೆ ಒಂದು ಬರೀ ಸ್ಟ್ಯಾಂಡ್ ಇಡಿ. ಸ್ಟ್ಯಾಂಡ್ ಇಟ್ಬಿಟ್ಟು ಮೇಲ್ಗಡೆ ಕೇಕ್ ಏನು ಬ್ಯಾಟರ್ ರೆಡಿ ಮಾಡಿರ್ತೀವಿ ಆ ಒಂದು ಟೀನ್ ಇಡಿ. ಇಟ್ಬಿಟ್ಟು ಮೇಲ್ಗಡೆ ಕುಕ್ಕರ್ ಮುಚ್ಚಿ ನಾವು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರ್ತೀವಿ. ಅದಾದಮೇಲೆ ನಿಮಗೆ ಈ ಥರ ಬ್ಯಾಟರ್ನ ಇಟ್ಟ ಮೇಲೆ 30 to 35 ಮಿನಿಟ್ಸ್ ನೀವು ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಓಕೆನಾ? ಸೊ 35 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿ, ಒಂದು ಕಡ್ಡಿನ ಅದರಲ್ಲಿ ಅಥವಾ ಒಂದು ಸ್ಪೂನ್ನ ಅದರಲ್ಲಿ ಚುಚ್ಚಿ ನೋಡಿ. ಆವಾಗ ಅದು ಹಸಿ ಬರುತ್ತೋ ಇಲ್ವೋ ಅಂತ ನೋಡಿ. ಫುಲ್ ಡ್ರೈ ಆಗಿತ್ತು ಅಂದರೆ ಆಲ್ಮೋಸ್ಟ್ ಕೇಕ್ ಬೇಕಾಗಿರುತ್ತೆ 35 ಮಿನಿಟ್ಸಲ್ಲಿ. ಆಗಿಲ್ಲ, ಇನ್ ಕೇಸ್ ಆಗಿಲ್ಲ, ಇನ್ನೂ ಇದೆ, ಹಸಿ ಇದೆ ಅಂದರೆ ಒಂದು 5 ಮಿನಿಟ್ಸ್ ಹೆಚ್ಚಿಗೆ ಇಡಿ. ಓಕೆನಾ? ಸೊ ನೋಡಿ, ನಾನು ಇವಾಗ 35 ಮಿನಿಟ್ಸ್ ಬೇಕ್ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ವಿಸಿಲ್ ಹಾಕಬಾರ್ದು. ಸೊ ವಿಸಿಲ್ ಹಾಕ್ದೇ ಇಡಿ. ಇಲ್ಲಿ ನೋಡಿ, ಸ್ಪಾಂಜ್ ನಿಮಗೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ಒಂದು ಕಡ್ಡಿ ಚುಚ್ಚಿ ನೋಡ್ಬೋದು, ಅದಕ್ಕೆ ಹಸಿ ಹಿಟ್ಟು ಹತ್ತಿದ್ರೆ ಅದನ್ನು ಇನ್ನೂ ಒಂದು 5 ಮಿನಿಟ್ಸ್ ಬೇಕ್ ಮಾಡಿ. ಇಲ್ಲ, ಕರೆಕ್ಟಾಗಿ ಆಗಿದೆ, ಈ ಥರ ಕಡ್ಡಿ ಏನೂ ಹತ್ತಿಲ್ಲ ಅಂದರೆ ಕರೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಆಮೇಲೆ ಇನ್ನೊಂದು ನಿಮಗೆ ಈಸಿಯಾಗಿ ಗೊತ್ತಾಗಬೇಕಂದ್ರೆ, ನೀವು ಸರ್ಫೇಸ್ ನೋಡ್ತಾ ಇರ್ಬೋದು. ಟೀನಲ್ಲಿ ಕೇಕ್ ಸ್ಪಾಂಜ್ ಏನಿದೆ ಅಲ್ವಾ, ಸೈಡಲ್ಲೆಲ್ಲ ಕಡೆ ನೀವು ಬಿಟ್ಕೊಂಡಿದೆ ತಾನಾಗೆ. ಈ ಥರ ಬಿಟ್ಕೊಂಡಿದ್ರೆ ಆಲ್ಮೋಸ್ಟ್ 100% ಬೇಕ್ ಆಗಿದೆ ಅಂತ ಅರ್ಥ. ಓಕೆನಾ? ಇದರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸರ್ಫೇಸ್ ಕರೆಕ್ಟಾಗಿ ಬಿಟ್ಕೊಂಡಿತ್ತು ಅಂದರೆ, ಶೇಪ್ ಬಂದಿತ್ತು ಸ್ಪಾಂಜ್ ಅಂದರೆ 100% ಇದು ಬೇಕಾಗಿದೆ ಅಂತ ಅರ್ಥ. ಓಕೆನಾ? ಇದನ್ನು ಕಂಪ್ಲೀಟಾಗಿ ನೀವು ಕೂಲ್ ಮಾಡೋಕ್ಕೆ ಬಿಡಬೇಕು. ಅದಾದಮೇಲೆ ನೀವು ಕಟ್ ಮಾಡಿ ಐಸಿಂಗ್ ಮಾಡಿ ಒಂದು ಕೇಕ್ ಡಿಸೈನ್ ಮಾಡ್ಬೋದು. ಓಕೆನಾ? ಹಾಗಾಗಿ ಜಸ್ಟ್ ಈ ಸ್ಪಾಂಜ್ ಮಾಡಿದ್ಮೇಲೆ ನೀವು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಆದರೂ ಇದನ್ನು ಫುಲ್ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು. ಇವತ್ತಿನ ಕ್ಲಾಸಲ್ಲಿ ಚಾಕ್ಲೇಟ್ ಸ್ಪಾಂಜ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ಇದನ್ನು ಮನೇಲಿ ಪ್ರಾಕ್ಟೀಸ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆನಾ? ಸೊ ನನಗೂ ಕೂಡ ಖುಷಿ ಆಗುತ್ತೆ. ಸಾಧ್ಯ ಆದರೆ ಫೋಟೋಸ್ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸೊ ನಿಮ್ಗೇನಾದ್ರು ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಹ್ಯಾಪಿ ಬೇಕಿಂಗ್. ಥ್ಯಾಂಕ್ ಯು.